ಜಗತ್ತಿನಲ್ಲೇ ಅತಿ ಹೆಚ್ಚು ವೈವಿಧ್ಯತೆ ಇರೋ ದೇಶ ಅಂದ್ರೆ ಅದು ನಮ್ಮ ಭಾರತ. ನಾನಾ ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿಗಳು ಈ ದೇಶದಲ್ಲಿವೆ. ಇದೇ ಕಾರಣಕ್ಕೆ ಭಾರತ ಜಗತ್ತಿನ ಬೇರೆ ದೇಶಗಳಿಗಿಂತ ಭಿನ್ನ ಅನಿಸ್ಕೊಳ್ಳುತ್ತೆ. ಆದ್ರೆ ಇಂತಹ ವೈವಿಧ್ಯಮಯ ದೇಶವನ್ನ ಕೂಡ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚಿನ ಭಾರತೀಯರು ಪರ್ಮನೆಂಟ್ ಆಗಿ ಬಿಟ್ಟು ಹೋಗ್ತಿದ್ದಾರೆ. ಇಲ್ಲಿನ ಪೌರತ್ವವನ್ನ ಬಿಟ್ಟು ಬೇರೆ ದೇಶಗಳ ಪೌರತ್ವ ಪಡೆದು ಆಯಾ ದೇಶಗಳಲ್ಲೇ ಸೆಟ್ಲ್ ಆಗ್ತಿದ್ದಾರೆ. ಭಾರತೀಯರು ಹೀಗೆ ತಮ್ಮ ಮಾತೃಭೂಮಿಯನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ತಿರೋದಕ್ಕೆ ಕಾರಣ ಏನು? ಇತ್ತೀಚಿನ ವರ್ಷಗಳಲ್ಲಿ ಎಷ್ಟು ಮಂದಿ ನಮ್ಮ ದೇಶವನ್ನ ತೊರೆದು ಬೇರೆ ಕಡೆ ನೆಲೆಯೂರಿದ್ದಾರೆ? ವರ್ಷದಿಂದ ವರ್ಷಕ್ಕೆ ಭಾರತವನ್ನ ತೊರೆತಾ ಇರುವಂತಹ ಜನರ ಸಂಖ್ಯೆ ಹೆಚ್ಚುತ್ತಾ ಇರೋದು ಯಾಕೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. 2011ರಿಂದ 2023ರವರೆಗೆ ಕಳೆದ 12 ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ 17.5 ಲಕ್ಷ ಮಂದಿ ಭಾರತೀಯರು ತಮ್ಮ ಮಾತೃಭೂಮಿಯನ್ನ ಶಾಶ್ವತವಾಗಿ ತೊರೆದಿದ್ದಾರೆ. 2011ರಲ್ಲಿ 1,22,819 ಮಂದಿ, ನಂತರ 2012ರಲ್ಲಿ 1,20,923 ಮಂದಿ, 2013ರಲ್ಲಿ 1,31,405 ಮಂದಿ, 2014ರಲ್ಲಿ 1,29,328 ಮಂದಿ, 2015ರಲ್ಲಿ 1,31,489 ಮಂದಿ, 2016ರಲ್ಲಿ 1,41,603 ಮಂದಿ, 2017ರಲ್ಲಿ 1,33,049 ಮಂದಿ, 2018ರಲ್ಲಿ 1,34,561 ಮಂದಿ, 2019ರಲ್ಲಿ 1,44,017 ಮಂದಿ, 2020ರಲ್ಲಿ 85,256 ಮಂದಿ, 2021ರಲ್ಲಿ 1,63,370 ಮಂದಿ, 2022ರಲ್ಲಂತೂ 2,25,650 ಮಂದಿ, 2023ರಲ್ಲಿ 2,16,000 ಮಂದಿ ಭಾರತವನ್ನ ಪರ್ಮನೆಂಟ್ ಆಗಿ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಪ್ರತಿದಿನ ಸರಿಸುಮಾರು 618ಕ್ಕೂ ಹೆಚ್ಚು ಭಾರತೀಯರು ನಮ್ಮ ದೇಶವನ್ನ ಬಿಟ್ಟು ಹೋಗ್ತಿದ್ದಾರೆ. ಇದು ನಾವು ಹೇಳ್ತಾ ಇರುವಂತಹ ಮಾತಲ್ಲ. ಸ್ವತಃ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಲೋಕಸಭೆಯಲ್ಲಿ ಕೊಟ್ಟಿರುವಂತಹ ಅಧಿಕೃತ ಮಾಹಿತಿ. ಇಷ್ಟೊತ್ತಿನವರೆಗೆ ನಾವು ಹೇಳಿದ್ದು ಪರ್ಮನೆಂಟ್ ಆಗಿ ಭಾರತವನ್ನ ಬಿಟ್ಟು ಹೋಗ್ತಿರೋರ ಅಂಕಿ ಸಂಖ್ಯೆಯನ್ನ. ಇವರಷ್ಟೇ ಅಲ್ಲದೆ ದುಡಿಯೋಕೆ, ಓದೋಕೆ ಅಂತಾನು ನಮ್ಮ ಜನ ಫಾರಿನ್ಗೆ ಹಾರ್ತಿದ್ದಾರೆ. 2020ರಿಂದ ಇಲ್ಲಿಯವರೆಗೆ ಅಂದ್ರೆ ಕಳೆದ 3 ವರ್ಷಗಳಲ್ಲಿ 28 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಕೆಲಸಕ್ಕೆ ಅಂತ ಫಾರಿನ್ಗೆ ಹೋಗಿದ್ದಾರೆ. ಕಳೆದ 6 ವರ್ಷದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯೋಕೆ ಅಂತ ವಿದೇಶಗಳತ್ತ ವಿಮಾನ ಹತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಹೀಗೆ ವಿದೇಶಕ್ಕೆ ಹೋಗೋರ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ಇನ್ನೊಂದು ಆಘಾತಕಾರಿ ವಿಷಯ ಅಂದ್ರೆ ಹೀಗೆ ಓದೋಕೆ, ದುಡಿಯೋಕೆ ಅಂತ ಫಾರಿನ್ಗೆ ಹೋದವರಲ್ಲಿ 90% ಜನ ವಾಪಸ್ ನಮ್ಮ ದೇಶಕ್ಕೆ ಮರಳಿ ಬರ್ತಾನೆ ಇಲ್ಲ. ಅಲ್ಲೇ ಒಳ್ಳೆಯ ಕೆಲಸ ಹಿಡಿದು ಡಾಲರ್ ಮತ್ತೆ ಪೌಂಡ್ಗಳ ಲೆಕ್ಕದಲ್ಲಿ ಸಂಪಾದನೆ ಮಾಡ್ತಾ ಅದೇ ದೇಶದ ಸಿಟಿಸನ್ಶಿಪ್ ಅನ್ನ ಪಡೆದುಕೊಂಡು ಸೆಟ್ಲ್ ಆಗ್ತಿದ್ದಾರೆ. ಅವರೆಲ್ಲ ಭಾರತಕ್ಕೆ ಮರಳಿ ಬರದೇ ಇರೋದಕ್ಕೂ ಕಾರಣ ಇದೆ. ವಿದೇಶಗಳಲ್ಲಿ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಸಿಗೋ ಸಂಬಳ ಮತ್ತೆ ಲಕ್ಸುರಿ ಲೈಫ್ ಇಲ್ಲಿ ಸಿಗಲ್ಲ ಅನ್ನೋದು ಬಹಳಷ್ಟು ಜನರ ವಾದ. ಈ ಅಂಶ ಸಂಶೋಧನೆಯಲ್ಲೂ ಸಾಬೀತಾಗಿದೆ. ಭಾರತವನ್ನ ತೊರೆತಾ ಇರುವಂತಹ ಇನ್ನೊಂದು ವರ್ಗ ಕೂಡ ಇದೆ. ಅದು ಈ ದೇಶದ ಶ್ರೀಮಂತ ವರ್ಗ. ಸಖತ್ತಾಗಿ ದುಡ್ಡು ಮಾಡಿರುವಂತಹ ಶ್ರೀಮಂತ ಕುಲಗಳು ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋಕೆ, ಎಕ್ಸ್ಟ್ರಾ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡೋಕೆ, ಮಕ್ಕಳ ಭವಿಷ್ಯದ ಕಾರಣಕ್ಕೆ, ಹೆಣ್ಣು ಮಕ್ಕಳ ಸೇಫ್ಟಿಯ ಕಾರಣಕ್ಕೂ ಭಾರತವನ್ನ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಸೆಟ್ಲ್ ಆಗ್ತಿದ್ದಾರೆ. ಈ ಅಂಶ ಗ್ಲೋಬಲ್ ವೆಲ್ತ್ ಮೈಗ್ರೇಷನ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ಹೀಗೆ ಭಾರತವನ್ನ ತೊರೆದ ಬಹುಪಾಲು ಜನರು ಹೋಗ್ತಿರೋದು ದುಬೈ, ಸಿಂಗಪೂರ್, ಆಸ್ಟ್ರೇಲಿಯಾ, ಕೆನಡಾ, ಲಂಡನ್, ಅಬುದಾಬಿ, ಸೌದಿ ಅರೇಬಿಯಾ, ಅಮೆರಿಕ, ಸ್ವಿಟ್ಜರ್ಲೆಂಡ್ನಂತಹ ದೇಶಗಳಿಗೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಬರೋಬ್ಬರಿ 45 ಲಕ್ಷ ಮಂದಿ ಭಾರತೀಯರು ಅಮೆರಿಕಾಗೆ ವಲಸೆ ಹೋಗಿದ್ದಾರೆ. ಸ್ಟಡಿ ವೀಸಾ, ವರ್ಕಿಂಗ್ ವೀಸಾ ಹಾಗೂ ಬಿಸ್ನೆಸ್ ವೀಸಾಗಳನ್ನ ತಗೊಂಡು ಹೀಗೆ ಹೊರದೇಶಗಳಿಗೆ ಹೋಗಿ ಸೆಟ್ಲ್ ಆಗೋರು ಒಂದು ಕಡೆಯಾದ್ರೆ, ಯಾವ ವೀಸಾ ಪಾಸ್ಪೋರ್ಟು ಇಲ್ಲದೆ ಡಂಕಿ ರೂಟ್ ಮೂಲಕ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾದಂತಹ ದೇಶಗಳಿಗೆ ಪ್ರತಿ ವರ್ಷ 1 ಲಕ್ಷಕ್ಕೂ ಅಧಿಕ ಭಾರತೀಯರು ಅಕ್ರಮವಾಗಿ ವಲಸೆ ಹೋಗ್ತಿದ್ದಾರೆ. ಹೀಗೆ ಡಾಲರ್ ಗಳಿಕೆಯ ಆಸೆ ಹೊತ್ಕೊಂಡು ಮರುಭೂಮಿ, ದಟ್ಟ ಅರಣ್ಯ, ಹಿಮ ಪ್ರದೇಶಗಳಿಂದ ಕೂಡಿರುವಂತಹ ಸಾವಿರಾರು ಕಿಲೋಮೀಟರ್ ಉದ್ದದ ಈ ಭಯಾನಕ ಡಂಕಿ ರೂಟ್ನಲ್ಲಿ ಹೊಟ್ಟೆಗೆ ಊಟ ಇಲ್ಲದೆ ಅನಾರೋಗ್ಯದಿಂದ ಬಳಲಿ 100 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಿ ಹೆಜ್ಜೆಯನ್ನ ಕಿತ್ತಿಡೋಕು ತ್ರಾಣ ಇಲ್ಲದೆ ಅರ್ಧದಷ್ಟು ಜನ ಮಾರ್ಗ ಮಧ್ಯದಲ್ಲೇ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ಕೂಡ.
ಬದುಕುಳಿದವರು ಬಾರ್ಡರ್ ಕ್ರಾಸ್ ಮಾಡಿ ಅಮೆರಿಕ, ಕೆನಡಾ, ಮೆಕ್ಸಿಕೋದಂತಹ ದೇಶಗಳ ಫಾರ್ಮ್ ಹೌಸ್ಗಳಲ್ಲಿ ಲೇಬರ್ಗಳಾಗಿ ಕೆಲಸಕ್ಕೆ ಸೇರ್ಕೊಂಡು ಡಾಲರ್ ಲೆಕ್ಕದಲ್ಲಿ ಸಂಪಾದನೆಯನ್ನ ಕೂಡ ಮಾಡ್ತಾರೆ. ಈ ಡೇಂಜರಸ್ ಡಂಕಿ ರೂಟ್ ಎಷ್ಟು ಫೇಮಸ್ ಅಂದ್ರೆ ಬಾಲಿವುಡ್ ನಟ ಶಾರುಖ್ ಖಾನ್ ಇದೇ ಇಲ್ಲಿಗಲ್ ಮೈಗ್ರೇಷನ್ ನ ನೈಜ ಕಥೆಯನ್ನ ಇಟ್ಕೊಂಡು ಸಿನಿಮಾ ಮಾಡಿ ಡಂಕಿ ರೂಟಿನ ಕರಾಳ ಸತ್ಯವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ರು. ಸಾಧ್ಯವಾದ್ರೆ ಆ ಸಿನಿಮಾ ನೋಡಿ. ಇಲ್ಲ ಕನ್ನಡದಲ್ಲಿ ಡಂಕಿ ರೂಟ್ ಕುರಿತ ಸಂಪೂರ್ಣ ಮಾಹಿತಿ ಬೇಕು ಅನ್ನೋದಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಿಮಗಾಗಿ ಡಂಕಿ ರೂಟ್ನ ವಿಡಿಯೋ ಮಾಡ್ತೀನಿ. ಜನ ಹೀಗೆ ತಮ್ಮ ಜೀವದ ಹಂಗನ್ನ ತೊರೆದು ಹುಟ್ಟಿದ ಊರು, ಮನೆ, ಕುಟುಂಬ ಎಲ್ಲವನ್ನೂ ಬಿಟ್ಟು ಹೊರದೇಶಗಳಿಗೆ ಹೋಗ್ತಿರುವುದಕ್ಕೆ ಕೇವಲ ಡಾಲರ್ ಲೆಕ್ಕದ ಸಂಪಾದನೆ ಮಾತ್ರ ಕಾರಣವೇ ಅಂತ ನೋಡಿದ್ರೆ ಖಂಡಿತವಾಗಿಯೂ ಅಲ್ಲ. ಬಹಳಷ್ಟು ಜನ ಸುರಕ್ಷತೆಯ ಕಾರಣಕ್ಕೆ, ತಮ್ಮ ಮಕ್ಕಳ ಭವಿಷ್ಯದ ಕಾರಣಕ್ಕೆ, ಉನ್ನತ ಶಿಕ್ಷಣ, ಒಳ್ಳೆಯ ಕೆಲಸದ ಆಸೆಗೆ ಶಾಶ್ವತವಾಗಿ ನಮ್ಮ ದೇಶವನ್ನ ಬಿಟ್ಟು ಹೋಗ್ತಿದ್ದಾರೆ. ಹಾಗಂತ ದೇಶ ಬಿಟ್ಟು ಹೋಗೋರದ್ದೇ ತಪ್ಪು ಅಂತಾನೂ ಹೇಳೋಕ್ಕಾಗೋದಿಲ್ಲ. ನಮ್ಮದೇ ಜನ ಉತ್ತಮ ಭವಿಷ್ಯಕ್ಕಾಗಿ ಬೇರೆ ದೇಶಗಳ ಫ್ಲೈಟ್ ಹತ್ತಿದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ವ್ಯವಸ್ಥೆ ಮತ್ತು ನಮ್ಮನ್ನಾಳೋ ಸರ್ಕಾರಗಳ ವೈಫಲ್ಯವೇ ನೇರ ಕಾರಣ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಮ್ಮ ದೇಶದಲ್ಲೂ ಮಾದರಿ ಶಿಕ್ಷಣ, ಆರೋಗ್ಯ ವ್ಯವಸ್ಥೆ ಹಾಗೂ ಉದ್ಯೋಗಾವಕಾಶಗಳು ಇದ್ದಿದ್ರೆ ಜನ ಶಾಶ್ವತವಾಗಿ ದೇಶವನ್ನ ಬಿಡುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಏನಾದ್ರೂ ನಮ್ಮನ್ನಾಳೋ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸುವಂತಹ ಅವಶ್ಯಕತೆ ಇದೆ. ಇದಾಗಿತ್ತು ಬದುಕಿಗಾಗಿ ದೇಶ ಬಿಟ್ಟವರ ಕತೆ. ಇಂಥದ್ದೇ ಮತ್ತಷ್ಟು ಕತೆಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.